ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ನಾವು ಹೊಸದಾಗಿ ರಾಟ್ವಿಲರ್ ನಾಯಿಯನ್ನು ತಗೊಂಡಿದ್ದೀವಿ. ರಾಟ್ವಿಲರ್ ನಾಯಿಗೆ ಯಾವ ಫುಡ್ನ ಕೊಡಬೇಕು, ರಾಟ್ವಿಲರ್ ನಾಯಿಗಳ ಡಯಟ್ ಪ್ಲಾನ್ ಬಗ್ಗೆ ತಿಳಿಸಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇರ್ತೀರಾ. ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರಾಟ್ವಿಲರ್ ಡಾಗ್ಗಳ ಡಯಟ್ ಪ್ಲಾನ್ನ ನೋಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಡಯಟ್ ಪ್ಲಾನ್ ಅನ್ನೋದು ನಾಯಿಗಳ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ಏಜ್ನ ಡಾಗ್ಗೆ ಬೇರೆ ಬೇರೆ ರೀತಿಯ ಫುಡ್ನ ಕೊಡಬೇಕಾಗುತ್ತೆ. 0 ಇಂದ 20 ಡೇಸ್ ತನಕ ಈ ಒಂದು ಏಜ್ನಲ್ಲಿ ತಾಯಿಯ ಹಾಲನ್ನು ಮಾತ್ರ ನಾಯಿ ಮರಿಗಳಿಗೆ ಕುಡಿಸಬೇಕು. ಯಾಕಂತ ಹೇಳಿದ್ರೆ ತಾಯಿಯ ಹಾಲು ಬಂದು ನಾಯಿ ಮರಿಗಳಿಗೆ ಅಮೃತ ಇದ್ದಂತೆ. ತಾಯಿಯ ಹಾಲಿನಲ್ಲಿ ಉತ್ತಮವಾದ ಪೋಷಕಾಂಶಗಳು ಇರುತ್ತದೆ. ಇದು ನಾಯಿ ಮರಿಗಳ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಹಾಗೆ ತಾಯಿಯ ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ಅಧಿಕವಾಗಿರುತ್ತದೆ. ಜೊತೆಗೆ ತಾಯಿಯ ಹಾಲು ಸುಲಭವಾಗಿ ಜೀರ್ಣವಾಗುತ್ತದೆ. ಒಂದು ವೇಳೆ ಮದರ್ ಮಿಲ್ಕ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮಿಲ್ಕ್ ಪೌಡರ್ಗಳು ಸಿಗುತ್ತೆ, ಇದನ್ನು ನೀವು ಕೊಡಬಹುದು. ಸಾಮಾನ್ಯವಾಗಿ ಹೆಚ್ಚಿನ ಜನ ಹಸು ಅಥವಾ ಎಮ್ಮೆ ಹಾಲನ್ನು ನಾಯಿ ಮರಿಗಳಿಗೆ ಅಧಿಕವಾಗಿ ಕೊಡುತ್ತಾರೆ. ಆದರೆ ಇದು ನಾಯಿ ಮರಿಗಳಿಗೆ ಸೇಫ್ ಆಗಿರೋದಿಲ್ಲ. ನಾಯಿಗಳಿಗೆ ಹಸುವಿನ ಹಾಲು ಜೀರ್ಣ ಆಗೋದಿಲ್ಲ. ಹಾಗಾಗಿ ಇದರಿಂದ ಲೂಸ್ ಮೋಷನ್ ಕೂಡ ಆಗಬಹುದು. ಒಂದು ವೇಳೆ ತಾಯಿಯ ಹಾಲು ಸರಿಯಾಗಿ ಬರ್ತಲ್ಲ ಅಂತ ಹೇಳಿದ್ರೆ ಅಂಥ ಮರಿಗಳಿಗೆ ಹಸುವಿನ ಹಾಲು ಕೊಡೋ ಬದಲು ಮಿಲ್ಕ್ ರಿಪ್ಲೇಸರ್ಗಳು ಬರುತ್ತೆ, ಅದನ್ನು ನೀವು ಕೊಡಬಹುದು. ಇನ್ನು 20ರಿಂದ 2 ತಿಂಗಳ ತನಕ ಈ ಏಜಿನಲ್ಲಿ ಇರುವ ನಾಯಿ ಮರಿಗಳಿಗೆ ಪಪ್ಪಿ ಸ್ಟಾರ್ಟರ್ನ ಕೊಡಬೇಕು. ಮಾರ್ಕೆಟ್ನಲ್ಲಿ ಅನೇಕ ಕಂಪನಿಯ ಸ್ಟಾರ್ಟರ್ ಫುಡ್ಗಳು ಸಿಗುತ್ತದೆ. ಇದರಲ್ಲಿ ನಿಮ್ಮ ಬಜೆಟ್ನಲ್ಲಿ ಯಾವ ಒಂದು ಫುಡ್ ಸಿಗುತ್ತೆ ಆ ಫುಡ್ನ ನೀವು ಕೊಡಬಹುದು. ಡಾಗ್ ಫುಡ್ ಬಂದು ಗಟ್ಟಿಯಾಗಿರ್ತದೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿರುವ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಡಾಗ್ ಫುಡ್ ಮೆತ್ತಗೆ ಆದ ನಂತರ ನಾಯಿ ಮರಿಗಳಿಗೆ ಕೊಡಬೇಕು. ಈ ರೀತಿ ದಿನಕ್ಕೆ 3 ಅಥವಾ 4 ಬಾರಿ ನೀವು ಕೊಡಬಹುದು. ಸಾಮಾನ್ಯವಾಗಿ ಹೊಸದಾಗಿ ನಾಯಿ ಮರಿಯನ್ನು ಖರೀದಿಸುವವರು 30 ದಿನಗಳ ನಂತರ ಅಷ್ಟೇ ನಾಯಿ ಮರಿಗಳನ್ನ ಮನೆಗೆ ತಗೊಬರ್ತಾರೆ. ಇದರಿಂದ ನೀವು ನಾಯಿ ಮರಿಯನ್ನು ಖರೀದಿಸಿರುವ ಬ್ರೀಡರ್ ಈಗಾಗಲೇ ಯಾವುದಾದರೂ ಒಂದು ಸ್ಟಾರ್ಟರ್ ಫುಡ್ನ ಆ ನಾಯಿ ಮರಿಗೆ ಕೊಡುತ್ತಿರ್ತಾರೆ. ಹಾಗಾಗಿ ನೀವು ಪಪ್ಪಿನ ಖರೀದಿಸುವಾಗ ಆ ಬ್ರೀಡರ್ ಯಾವ ಫುಡ್ನ ಕೊಡ್ತಿದ್ದಾರೆ, ಎಷ್ಟು ಸಮಯದಲ್ಲಿ ಕೊಡ್ತಾ ಇದ್ದಾರೆ, ಹಾಗೆ ಎಷ್ಟು ಕ್ವಾಂಟಿಟಿ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವು ಕೇಳಿ ತಿಳ್ಕೊಬೇಕಾಗುತ್ತೆ. ಅದೇ ರೀತಿ ನೀವು ನಾಯಿ ಮರಿಯನ್ನು ಮನೆಗೆ ತಂದ ನಂತರ ಕೊಡಬೇಕು. ಒಂದು ವೇಳೆ ಬ್ರೀಡರ್ ರಾಯಲ್ ಕೆನನ್ ಫುಡ್ನ ಕೊಡ್ತಿದ್ರೆ ಕಾಸ್ಟ್ಲಿ ಆಗುತ್ತೆ ಇದು ಅಂತ ಹೇಳಿ ನಾವು ಪೆಡಿಗ್ರಿ ಫುಡ್ನ ಕೊಡ್ತೀವಿ ಅಂತ ಹೇಳಿ ಪಪ್ಪಿ ಮನೆಗೆ ತಂದ ತಕ್ಷಣನೇ ನೀವು ಫುಡ್ನ ಚೇಂಜ್ ಮಾಡಬಾರ್ದು. ಕೆಲವು ದಿನ ಬ್ರೀಡರ್ ಯಾವ ಫುಡ್ನ ಕೊಡ್ತಾ ಇದ್ರು ಆ ಫುಡ್ನ ಕಂಟಿನ್ಯೂ ಮಾಡಿ. ಸ್ವಲ್ಪ ದಿನಗಳ ನಂತರ ಸ್ವಲ್ಪ ಫುಡ್ನ ನೀವು ಚೇಂಜ್ ಮಾಡಬೇಕು. ಒಂದೇ ಸಲ ಫುಡ್ನ ನೀವು ಚೇಂಜ್ ಮಾಡಬೇಡಿ. ಒಂದೇ ಸಲ ನೀವು ಚೇಂಜ್ ಮಾಡಿದ್ರಿ ಅಂತ ಹೇಳಿದ್ರೆ ನಾಯಿ ಮರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಬಹುದು, ಅಥವಾ ಹೊಸ ಫುಡ್ನ ನೀವು ಕೊಟ್ಟಾಗ ಪಪ್ಪಿ ಫುಡ್ನ ತಿಂದಲೇ ಕೂಡ ಇರಬಹುದು. ಹಾಗಾಗಿ ಸ್ವಲ್ಪ ಆಗಿ ನೀವು ಫುಡ್ನ ಚೇಂಜ್ ಮಾಡ್ತಾ ಬರಬೇಕಾಗುತ್ತೆ. ಇನ್ನು 3 ತಿಂಗಳ ನಂತರ ಸ್ಟಾರ್ಟರ್ ಫುಡ್ಡಿಂದ ಪಪ್ಪಿ ಫುಡ್ಗೆ ನೀವು ಚೇಂಜ್ ಮಾಡಬೇಕು. ಪಪ್ಪಿಗೆ 3 ತಿಂಗಳಾದಮೇಲೆ ನೀವು 3 ಟೈಮು ಫುಡ್ನ ಕೊಡಬೇಕಾಗುತ್ತೆ. 2 ಟೈಮ್ ಬಂದು ಡಾಗ್ ಫುಡ್ನ ಕೊಡ್ಬೋದು. ಹಾಗೆ 1 ಟೈಮ್ ಮೊಸರನ್ನ ಅಥವಾ ತರಕಾರಿನ ನೀರಲ್ಲಿ ಚೆನ್ನಾಗಿ ಬೇಯಿಸಿ ಅನ್ನದ ಜೊತೆ ಮಿಕ್ಸ್ ಮಾಡಿ ನೀವು ಕೊಡಬಹುದು. ಜೊತೆಗೆ ಕ್ಯಾಲ್ಶಿಯಂ ಹಾಗೆ ಮಲ್ಟಿವಿಟಮಿನ್ ಸಿರಪ್ಗಳನ್ನ ನೀವು ಕೊಡಬೇಕಾಗುತ್ತೆ. ಇವುಗಳನ್ನು ಕೊಡೋದ್ರಿಂದ ನಾಯಿಗಳ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಜೊತೆಗೆ ಬೇಯಿಸಿದಂತಹ ಅರ್ಧ ಮೊಟ್ಟೆನ ಸಹ ನೀವು ಕೊಡಬಹುದು. ಕ್ರಮೇಣ ಮೊಟ್ಟೆಯ ಪ್ರಮಾಣವನ್ನು ನೀವು ಜಾಸ್ತಿ ಮಾಡಬಹುದು. ಇನ್ನು 4 ತಿಂಗಳ ನಂತರ ಮಾಂಸ ಆಹಾರವನ್ನು ನೀವು ಕೊಡಬಹುದು. ಅಂದರೆ ಚಿಕನ್, ಮಟನ್ ಈ ರೀತಿ ನೀವು ಕೊಡಬಹುದು. ಇದನ್ನ ಬಂದು ನೀವು ಬೋನ್ಲೆಸ್ ಇರುವಂತಹ ಚಿಕನ್ನ ನೀವು ಕೊಡಬೇಕಾಗುತ್ತೆ. ಮೂಳೆ ಕೊಡಬಾರದು ಯಾವುದೇ ಕಾರಣಕ್ಕೂ. ಚಿಕನ್ನ ನೀವು ನೀರಿನಲ್ಲಿ ಬೇಯಿಸಿ ಸೂಪ್ ರೀತಿ ಮಾಡಿ ಅನ್ನದ ಜೊತೆ ಮಿಕ್ಸ್ ಮಾಡಿ ಕೊಡಬಹುದು. ಅಥವಾ ಯಾವುದಾದ್ರು ಕಂಪನಿಯ ಫುಡ್ನ ನೀವು ಕೊಡ್ತಾ ಇರ್ತೀರಲ್ಲ ಇದ್ರ ಜೊತೆ ಕೂಡ ನೀವು ಮಿಕ್ಸ್ ಮಾಡಿ ಕೊಡಬಹುದು. ಅಥವಾ ಚಿಕನ್ ಲಿವರ್ನ ಸಹ ನೀವು ಕೊಡಬಹುದು. ಒಂದು ವೇಳೆ ನೀವು ವೆಜಿಟೇರಿಯನ್ ಆಗಿದ್ದರೆ ಪನ್ನೀರ್ನ ಕೊಡಬಹುದು. ಅಥವಾ ತರಕಾರಿಗಳನ್ನ ನೀರಿನಲ್ಲಿ ಬೇಯಿಸಿ ಅನ್ನದ ಜೊತೆ ಮಿಕ್ಸ್ ಮಾಡಿ ನೀವು ಕೊಡಬಹುದು. ಇನ್ನು 6 ತಿಂಗಳ ನಂತರ ದಿನಕ್ಕೆ 2 ಬಾರಿ ಊಟ ಕೊಟ್ಟರೆ ಸಾಕು. ಮಾರ್ನಿಂಗ್ ಯಾವುದಾದ್ರೂ ಕಂಪನಿಯ ಡಾಗ್ ಫುಡ್ನ ನೀವು ಕೊಡಬಹುದು. ಹಾಗೆ ಸಂಜೆ ಚಿಕನ್ ರೈಸ್ ಅಥವಾ ವೆಜಿಟೇಬಲ್ ರೈಸ್ ಅಥವಾ ಕರ್ಡ್ ರೈಸ್ನ ನೀವು ಕೊಡಬಹುದು. ಜೊತೆಗೆ ಕ್ಯಾಲ್ಶಿಯಂ ಮಲ್ಟಿವಿಟಮಿನ್ ಸಿರಪ್ಗಳನ್ನ ನೀವು ಕೊಡಬಹುದು ಅಥವಾ ಟ್ಯಾಬ್ಲೆಟ್ನ ಕೊಡಬಹುದು. ಇವು ನಾಯಿಗಳ ಒಸಡು, ಮೂಳೆ ಇವುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇನ್ನು 18 ತಿಂಗಳ ನಂತರ ಪಪ್ಪಿ ಫುಡ್ಡಿಂದ ಅಡಲ್ಟ್ ಫುಡ್ನ ನೀವು ಕೊಡಬಹುದು. ಒಂದೇ ಸಲ ಪಪ್ಪಿ ಫುಡ್ಡಿಂದ ಅಡಲ್ಟ್ ಫುಡ್ಗೆ ನೀವು ಚೇಂಜ್ ಮಾಡಬೇಡಿ. ಸ್ವಲ್ಪ ಫುಡ್ನ ನೀವು ಚೇಂಜ್ ಮಾಡ್ತಾ ಬರಬೇಕಾಗುತ್ತೆ. ಜೊತೆಗೆ ಚಿಕನ್, ಎಗ್, ವೆಜಿಟೇಬಲ್ನ ರೆಗ್ಯುಲರ್ ಆಗಿ ಕೊಡ್ತಾ ಬರಬೇಕು. ಈ ರೀತಿ ನಿಮ್ಮ ರಾಟ್ವಿಲರ್ ಡಾಗ್ ಫುಡ್ನ ನೀವು ಕೊಡಬಹುದು. ಹೋಮ್ ಮೇಡ್ ಡಾಗ್ ಫುಡ್ ರೆಸಿಪಿನ ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸಲ ಆ ವಿಡಿಯೋನ ನೋಡಿ ಆ ರೀತಿ ನೀವು ನಿಮ್ಮ ಡಾಗ್ಗೆ ಫುಡ್ನ ಕೊಡಬಹುದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.